ಮನಸ್ಸಿಗಾದಂತಹ ಬೇಸರವನ್ನು ಕಳೆಯಬೇಕೆನ್ನುವಂತಹ ಉದ್ದೇಶದಿಂದ ನನ್ನವರು ತುಹಿನಾದ್ರಿಯಾಗಿದ್ದಾಗಿ ಹೋದಂತಹ ನನ್ನವರು ಅಗತ್ಯ ಮುನಿಗಳಿಂದ ಹತರಾಗಿ ಹೋದರು. ಪತಿವ್ರತೆಯಾಗಿ ಸುಮಂಗಳೆಯಾಗಿ ಸಂತೋಷವಾಗಿ ನನ್ನ ಜೀವನವನ್ನು ಸಾಗಿಸಬೇಕೆಂಬ ಆಶೋತ್ತರವನ್ನು ಕಟ್ಟಿಕೊಂಡವಳು ನಾನು. ಆದರೆ ನನ್ನ ಆಶಾ ಗೋಪುರ ಕುಸಿದು ನುಚ್ಚು ದೂರವಾಗಿ ಹೋಯಿತು. ನನ್ನ ಪತಿಯನ್ನು ಕಳೆದುಕೊಂಡು ಈ ಪ್ರಪಂಚದಲ್ಲಿ ನಾನು ಬಾಳುವುದಕ್ಕಿದೆ, ಬದುಕುವುದಕ್ಕಿದೆ. ಇಲ್ಲ, ನಾನು ಸಾಯುತ್ತೇನೆ. ಇಲ್ಲ, ಬರಿದೆ ಶೋಕಿಸಲೇ ಏನು ಫಲ, ಬರಿದೆ ಹೋಗಿಸಲೇನು ಏನು ಫಲ? ಮಮ ಧುರ ಕುಂಜನ ಕರೆದರು ಇದ್ದಾರಲ್ಲ ದೂರ ಕುಂಜನ ಅದನಗಳ ದುರುಳ ಕುಂಭಜಗೆ ಮರಳಿಸುವೆ. ಸರಿ ಸರಿ, ದುರುಳ ಕುಂಭಜಗೀರ ಕೃತ್ಯಗೆ ಮರಳಿಸುವೆ. ಆಕೆಯು ಕರೆದರಾಗ ಮಾರೀಚರನ್ನೆಡೆಗೆ ಈ ಬರಿದ ಶೋಕಿಸಲೇಕೆ ಯಾಕೆ ಚಿಂತಿಸಲಿ? ಪತಿ ವಿಯೋಗವನ್ನು ಸಹಿಸಿಕೊಳ್ಳುವುದಕ್ಕೆ ಯಾವ ಸತಿಗೂ ಸಾಧ್ಯವಿಲ್ಲ. ಒಂದೊಮ್ಮೆಗೆ ನಾನು ಸಾಯುತ್ತೇನೆ ಎನ್ನುವಂತಹ ತೀರ್ಮಾನಕ್ಕೆ ಬಂದೆ. ಇಲ್ಲ, ನಾನು ಅಳಬಾರದು. ಸತ್ತವರಿಗಾಗಿ ಅತ್ತರು ಎಂದಾದರೆ ಸತ್ತವರು ಮತ್ತೆ ಹುಟ್ಟಿಕೊಂಡು ಬರುವುದಕ್ಕೆ ಸಾಧ್ಯವಿದೆಯೇ? ಅಳಬಾರದು. ಇದ್ದು ಸಾಧಿಸಬೇಕು. ಆ ಕುಂಭಜನಿಗೆ ತಕ್ಕ ಪಾಠವನ್ನು ಕಲಿಸಬೇಕು. ಏನು ಮಾಡಲಿ? ಸರಿ,
ನನ್ನ ಹೆಗಲೆತ್ತರಕ್ಕೆ ಬೆಳೆದು ನಿಂತಹ ನನ್ನ ಮಕ್ಕಳಿದ್ದಾರೆ ಮಾರೀಚ ಸುಬಾಹು. ಅವರಿಂದಲೇ ತಕ್ಕ ಪಾಠವನ್ನೇ ಕಲಿಸುತ್ತೇನೆ. ಮಕ್ಕಳೇ, ನಿನ್ನ ಕರೆ ಕೇಳಿಸಿ ಬರದಿಂದ ಧಾವಿಸಿ ಬಂದಿದ್ದೇವೆ. ಬಂದು ನೋಡಿದರೆ ತಾಯೇ ನೀನು ಎಂದಿನಂತಿಲ್ಲ. ಏಕೆ ತಾಯಿ, ಏಕೆ ಈ ದುಃಖ? ಯಾರಿಂದ ಒದಗಿದೆ ಈ ಚಿಂತೆ? ನಿನ್ನ ಒಡಲಿಗೆ ಕಿಚ್ಚು ಹಚ್ಚಿದವರಾರು? ಅವರು ಯಾರೇ ಆದರೂ ಸರಿ, ಅವರು ಮಾಡಿದ ಕೃತ್ಯಕ್ಕೆ ಅವರಿಗೆ ತಕ್ಕ ಶಾಸ್ತಿ ನಾನು ವಿಧಿಸುತ್ತೇನೆ. ಏನಾಯ್ತು ಹೇಳು. ಕಣ್ಣೀರು ಸುರಿಸ್ತಾ ಇದ್ದೀಯೋ ಅಮ್ಮ? ನಿನ್ನ ಈ ಕಣ್ಣೀರಿಗೆ ಕಾರಣ ಏನು? ಹರನು ಹರಿಯೋ ಅಲ್ಲ, ಆ ಮೂರು ಲೋಕದ ದೇವೇಂದ್ರನು ಯಾರೇ ಆಗಲಿ ಅವರಿಗೆ ತಕ್ಕದಾದ ಶಾಸ್ತ್ರಿಯನ್ನು ನಾವು ಮಾಡ್ತೇವೆ. ನನ್ನ ಕಣ್ಣೀರಿನ ಕಥೆಯನ್ನು ಯಾವ ರೀತಿಯಾಗಿ ಹೇಳಲಿ?
ಏನು ಹೋದಂತಹ ಕಾಲಕ್ಕೆ ಆ, ಅವರ ವಿರೋಧಿಯಾದಂತಹ ಅಗತ್ಯ ಮುನಿಯನ್ನು ಕಂಡರಂತೆ. ಕೋಪಗೊಂಡಂತಹ ನಿಮ್ಮ ತಂದೆ ಆ, ಆ ಮುನಿಯ ಎದೆಗೆ ತುಳಿದರಂತೆ. ಪರಿಣಾಮ ಇದರಿಂದ ಸಿಟ್ಟುಗೊಂಡಂತಹ ಮುನಿ ಎದ್ದು ಆ, ತೃಣವೊಂದನ್ನು ಅಭಿಮಂತ್ರಿಸಿ ಆ, ನಿಮ್ಮ ತಂದೆಯಡೆಗೆ ಎಸೆದನಂತೆ. ಆ, ಪರಿಣಾಮವಾಗಿ ನಿಮ್ಮ ತಂದೆ ಸುಟ್ಟು ಭಸ್ಮೀಭೂತರಾದರಂತೆ. ತಂದೆಯ ಅಕಾಲ ಮರಣದ ದುರ್ವಾರ್ತೆಯನ್ನು ಕೇಳಿ ನಮಗೆ ಆಗಾದರೆ ಆಶ್ಚರ್ಯವಿಲ್ಲ. ಸರಿ, ಆದರೆ ಹತ್ತು ಗೋಳಾಡುವುದರಿಂದ ಸಾಧಿಸುವುದಾದರೂ ಏನು? ಈಗ ಸಂಸಾರದ ನಮ್ಮ ಕನಸಿನ ಬಳ್ಳಿಯ ಬುಡಕ್ಕೆ ಕೊಳ್ಳಿ ಭಾವಿಸಬೇಡ. ಆತನನ್ನು ಕೊಂದಾಗ ಮಾತ್ರ ನಮ್ಮಪ್ಪನಿಗೆ ಸದ್ಗತಿ ಸಿಕ್ಕಿತು, ಸರಿ. ಆತ್ಮಕ್ಕೆ ನೆಮ್ಮದಿಯಾಗಿತ್ತು. ಕಣ್ಣೀರನ್ನು ತಡೆದುಕೊಂಡು ವೀರರಾದ ನಿನ್ನ ಪುತ್ರರಿಗೆ ಅಪ್ಪಣೆಯನ್ನಿಟ್ಟು ಕೊಟ್ಟು ಕಳಿಸಿದ್ದಾರೆ. ಅಮ್ಮ ಅದಕ್ಕೆ ಕಾರಣ ಯಾರು? ಕೇವಲ ಒಬ್ಬ ಮುನಿ. ಚಿಂತಿಸಬೇಕಾದ ಅಗತ್ಯವಿಲ್ಲ, ಅವನಿಗೆ ಬೇಕಾದ ಶಾಸ್ತ್ರ ನಿಮ್ಮ ವೀರವಾಣಿಯನ್ನು ಕೇಳಿದಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತಾ ಇದೆ. ನೀವು ಮಾತ್ರ ಹೋಗುವುದಲ್ಲ, ನಿಮ್ಮೊಂದಿಗೆ ನಾನು ಬರುವವಳಿದ್ದೇನೆ. ಹೌದಾ? 1000 ಆನೆಗಳ ಬಲವನ್ನು ಹೊಂದಿದವಳು ನಾನು. ಮಕ್ಕಳೇ, ಹೋದಂತಹ ಕಾಲಕ್ಕೆ ಆ ಮುನಿಯನ್ನು ಕೊಂದು ಯಜ್ಞಕುಂಡಕ್ಕೆ ಹಾಕುವಂತಹ ಚಂದವನ್ನು ನನಗೆ ಕಾಣಬೇಕು. ಮತ್ತ್ಯಾಕೆ ಸಾವಕಾಶ, ಹೋಗೋಣ. ಯಾವುದನ್ನು ತಿಳಿಯದವನ ಹಾಗೆ ತಪಸ್ಸನ್ನಾಚರಿಸುತ್ತಾ ಇದ್ದೀಯ. ಪರೋಪಕಾರಾರ್ಥ ಮಿದಂ ಶರೀರಂ ಎನ್ನುವ ಹಾಗೆ ತಿಳಿದುಕೊಂಡು ತಪಸ್ಸನ್ನಾಚರಿಸುವವರು ಋಷಿ ಮುನಿಗಳಂತೆ. ಆದರೆ ಅವರಿಗೆ ನೀನು ನನ್ನ ಗಂಡನನ್ನು ಕೊಂದೆಯ, ಅದಕ್ಕಾಗಿಯೇ ಬಂದವಳು ಯಾರು?
ಬಂದಿದ್ದರೆ ಸಮಾಧಾನ ಚಿತ್ತದಿಂದ ಅವರನ್ನು ತಿದ್ದುವ ಕಾರ್ಯ ಮಾಡಬೇಕಾಗಿತ್ತು. ಅದು ಬಿಟ್ಟು ಅವರನ್ನು ಕೊಂದು ಬಿಟ್ಟೆಯಲ್ಲ. ನಿನಗೂ ಜನ ಸಾಮಾನ್ಯರಿಗೂ ಏನು ವ್ಯತ್ಯಾಸ? ಕ್ರೋಧ ಪರವಶರಾದಾಗ ಸಾಮಾನ್ಯ ಲೌಕಿಕರು ಮಾಡಬಾರದನ್ನು ಮಾಡುತ್ತಾರೆ. ನೀನು ಘನವಿರಾಗಿಯಾಗಿ ಮಾಡಿದ್ದು ಅದನ್ನೇ ಎಂದಾಗ ನಿನ್ನದು ಸೋಗಿನ ತಾಪಸ ವೃತ್ತಿಯದು ನಾನು ತೀರ್ಮಾನಿಸುತ್ತೇನೆ. ತಂದೆಯ ಸಾವಿನ ಪ್ರತಿಯಾಗಿ ನಿನ್ನ ತಲೆಗಡೆಯಲ್ಲಿಂದ ಬಂದಿದ್ದೇನೆ. ನೀವು ಬಂದೇ ಬರುವಿರಿ ಎನ್ನುವಂತಹ ನಿರೀಕ್ಷೆ ನನಗೂ ಇತ್ತು. ಯಾಕಂದ್ರೆ ಜನ್ಮದಾತನನ್ನು ಕಳೆದುಕೊಂಡಾಗ ಮಕ್ಕಳಿಗೆ ದುಃಖ ಸ್ವಾಭಾವಿಕ. ಅಂತಃಕರಣದ ಉರಿಯನ್ನು ಶಮನಪಡಿಸುವುದಕ್ಕಾಗಿ ಈ ತೆರನಾಗಿ ಬಿಡುತ್ತಿದ್ದೀರಲ್ಲ. ವಿವೇಕಿಗಳಾಗಿ ಯಥಾರ್ಥವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಿಮ್ಮ ಬದುಕನ್ನು ಅರ್ಥವತ್ತಾಗಿ ಮುಂದೆ ಸವೆಸಿ. ನಿಮ್ಮ ತಂದೆ ಸತ್ತದ್ದು ನನ್ನಿಂದಲೇ, ಆದರೆ ನಾನೇ ಕಾರಣವಾಗಿ ನಿಮ್ಮ ತಂದೆ ಸತ್ತದ್ದಲ್ಲ. ನನ್ನಂತಹ ಯೋಗಿಯಾದರೂ ಕೋಪಗೊಳ್ಳುವಂತೆ ನಿಮ್ಮ ತಂದೆಯ ವರ್ತನೆ ಇದ್ದದ್ದರಿಂದ ಅವ ಸತ್ತಿದ್ದಾನೆ ಎನ್ನುವ ಕಾರಣದಿಂದ ನನ್ನನ್ನು ಕೆಡಕಿದ್ರೆ ನಿಮ್ಮ ತಂದೆ ಹೋದ ಜಾಗಕ್ಕೆ ನೀವು ಹೋಗಬೇಕಾಗ್ತದೆ. ಸ್ವಲ್ಪ ಎಚ್ಚರಿಕೆ. ನನ್ನನ್ನು ವಿಧವೆಯನ್ನಾಗಿಸಿದೆಯ ಕೊಟ್ಟು ಸನ್ಯಾಸಿಯೇ ಮಾಡುವುದೆಲ್ಲವನ್ನು ಮಾಡಿ ಈಗ ನನ್ನವರು ಅಪರಾಧ ಮಾಡಿದ್ದಾರೆ, ಎಲ್ಲದಕ್ಕೂ ನನ್ನವರು ಕಾರಣ ಎನ್ನುವ ಹಾಗೆ ಹೇಳುತ್ತಾ ಇದ್ದೀಯ. ಏನು ನೀನು ಹೇಳಿದ್ದನ್ನೆಲ್ಲವೂ ನಂಬಿಕೊಂಡು ಸುಮ್ಮನೆ ಹೋಗುತ್ತೇವೆ ಎನ್ನುವ ಹಾಗೆ ಭಾವಿಸಿಕೊಂಡಿರೋದು ತಪ್ಪು. ಉತ್ತಮವಾದಂತಹ ಸಂಸ್ಕಾರದಿಂದ ಹುಟ್ಟಿ ಬಂದವಳು ನೀನು. ಯಕ್ಷರಾಜರಾದಂತಹ ಸುಕೇತನ ಮಗಳು. ಹೌದು, ಪವಿತ್ರವಾಗಿರುವಂತಹ ದೇವಲೋಕದ ಸಹಚರ್ಯ ನಿನಗಿದೆ. ಯಾಕಮ್ಮ ನೀನು ಅರ್ಥ ಮಾಡಿಕೊಳ್ಳುವುದಿಲ್ಲ? ಏನಾಯಿತು? ನಮ್ಮ ತಲೆ ಎನ್ನುವುದು ಕುತ್ತಿಗೆಯ ಮೇಲೆ ಬೇಕು, ಕಂಕುಳಡಿಯಲ್ಲಿ ಯಾವ ಕಾಲಕ್ಕೂ ಇರಬಾರದು. ನಾನೇನು ಮಾಡಿದೆ? ವಿಷಯವನ್ನು ವಿಮರ್ಶಿಸಿ ವಿಶದೀಕರಿಸಿ ಅರ್ಥ ಮಾಡಿಕೊಂಡಾಗ ಮಾತ್ರ ಯಥಾರ್ಥ ತಿಳಿಯುವುದು. ಏನಂತದ್ದು? ದೂರದಲ್ಲಿ ಇಬ್ಬರು ಓಡ್ತಾ ಇದ್ದಾರೆ ಎನ್ನುವುದರಿಂದ ಯಾಕೆ ಅಂತ ವಿಮರ್ಶೆ ಮಾಡಿದರೆ ಒಬ್ಬ ಓಡುವುದು, ಮತ್ತೊಬ್ಬವನನ್ನು ಹಿಡಿಯುವುದಕ್ಕೆ ಓಡುವುದು. ಈ ಪ್ರಪಂಚದಲ್ಲಿ ಅನ್ಯಾಯ ಅನಾಚಾರಗಳನ್ನು ಮಾಡಿದರೆ ಧರ್ಮ ಎನ್ನುವುದು ಯಾವ ಕಾಲಕ್ಕೂ ಸುಮ್ಮನಿರುವುದಿಲ್ಲವಮ್ಮ. ನನ್ನಂತಹ ಯೋಗಿಯ ಎದೆಗೆ ತುಳಿಯುವುದಕ್ಕೆ ಬಂದ ಒಂದು ತುಳಿದ. ಎಚ್ಚರಿಕೆಯಾದ ನಾನು ಎಚ್ಚರಿಕೆಯ ನುಡಿಯನ್ನು ಅವನಿಗೆ ಆಡಿದೆ.
ಮತ್ತೊಮ್ಮೆ ತುಳಿಯುವುದಕ್ಕೆ ಸಿದ್ಧನಾದ. ಸ್ವಾತ್ಮರಕ್ಷಣೆ ಎನ್ನುವುದು ಪ್ರತಿಯೊಬ್ಬರಿಗೂ ಕರ್ತವ್ಯ ತಾನೆ. ಅದಕ್ಕೆ ನನ್ನನ್ನು ನಾನು ಉಳಿಸಿಕೊಳ್ಳುವುದಕ್ಕೆ, ದೌತ್ಯವನ್ನು ಮೆಟ್ಟಿ ಬರೆಯುವುದಕ್ಕೆ ನಾನು ತೃಣಾಸ್ತ್ರವನ್ನು ಪ್ರಯೋಗ ಮಾಡಿದ್ದು ಹೌದು. ಆದರೆ ಒಂದು ಯೋಚನೆ ಮಾಡು, ಏನು? ಧರ್ಮದ ಮುಂದೆ ಅಧರ್ಮ ನಿಲ್ಲದು. ಯಾರು ಸತ್ಯೋತ್ಮರಿದ್ದಾರೆ, ಯಾರು ಸುಧಾಚಾರಿಗಳಿದ್ದಾರೆ, ಸದ್ಧರ್ಮ ನಡತೆಯವರಿದ್ದಾರೆ, ಅವರ ಎದುರಿನಲ್ಲಿ ಕ್ರೌರ್ಯ ಯಾವತ್ತೂ ನಡೆಯುವುದಿಲ್ಲ ಮಗ. ಆದದ್ದರಿಂದ ನಿನ್ನ ಗಂಡ ಸತ್ತನೇ ವಿನಃ ನಾನೇ ಕಾರಣವಾಗಿ ಸತ್ತದ್ದಲ್ಲ. ಅವನ ದುಷ್ಕೃತ್ಯ ಎನ್ನುವುದು ಪಾಪಿ ಪಾಪೇನ ಹನ್ಯತೆ. ಅವ ಮಾಡಿದ ಪಾಪವೇ ಅವನನ್ನು ಬಲಿಗೊಂಡಿದೆ. ಇಷ್ಟೇ ಸತ್ಯ. ಅಂತ ಇಂದ್ರನಿಗೆ ಪೀಠ ಭದ್ರತೆಗೆ ಸಹಾಯ ಮಾಡಿದವನು ನೀನು. ನಿನ್ನವನ ಮೇಲೆ ನಮ್ಮ ಅಯ್ಯನಿಗೆ ಶತ್ರುತ್ವವಲ್ಲದೆ ಗೌರವ ಭಾವ ಮಾಡಲು ಸಾಧ್ಯವೇ? ಕಳ್ಳದೇವನಿಗೆ ಸುಳ್ಳ ಪೂಜಾರಿ. ನಿನ್ನನ್ನು ಒದೆಯುವುದಲ್ಲ, ತಡೆಗಳೆಯಬೇಕಾಗಿತ್ತು. ಅದನ್ನೇ ನಾನೀಗ ಮಾಡುತ್ತೇನೆ. ತಪ್ಪು ದಾರಿಯಲ್ಲಿ ನಡೆಯುತ್ತಾ ಇದ್ದಾನೆ ಎಂದಾದರೆ ಅವನಿಗೆ ಶಿಕ್ಷೆಯನ್ನು ಕೊಡಬೇಕಾದವರು ಯಾರು? ಪ್ರಪಂಚದವರು. ಹಾಗಾಗಿ ಶಿಕ್ಷಿಸುವುದಕ್ಕಾಗಿ ಬಂದಿದ್ದಾವೆ. ಹೇಳು ಮೇಲೆ ತಾಯಿಯಂತೆ ಮಕ್ಕಳು ಯಾವ ಅಪ್ಪನಿಗೆ ಹುಟ್ಟಿದ್ರು ಆ ಅಪ್ಪನ ದುರ್ಗುಣಗಳನ್ನೆಲ್ಲ ಮೈಗೂಡಿಸಿಕೊಂಡಿರಿ. ಲೋಕದಲ್ಲಿ ಒಂದು ಆಚಾರ ಉಂಟು, ಏನು? ಅಪ್ಪ ತೆಗೆದು ಹಾಕಿದ ದುಷ್ಟ ಅಂತಾದ್ರೆ ಮಕ್ಕಳು ಶಿಟ್ಟರಾಗ್ತಾರೆ, ಸಭ್ಯರಾಗ್ತಾರೆ. ಅಪ್ಪ ದೊಡ್ಡ ಕುಡುಕ ಅಂತಾದ್ರೆ ಮಕ್ಕಳು ಕುಡಿಯುವುದೇ ಇಲ್ಲ. ಆದ್ರೆ ಇಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ನಿಮ್ಮಪ್ಪನೂ ದುಷ್ಟ, ನೀವು ದುಷ್ಟರು, ನಿಮ್ಮ ತಾಯಿಯೂ ದುಷ್ಟ. ಒಂದು ಮಂತ್ರ ಸಾಕಿತ್ತು ನಿಮ್ಮನ್ನು ಸುಟ್ಟು ಬೂದಿ ಮಾಡುವುದಕ್ಕೆ. ಸಂದು ಹೋದ ಸುಣ್ಣ ಇದ್ದಾರಲ್ಲ, ಅವನ ದಾರಿ ನೀವು ಈಗಾಗಲೇ ಹಿಡಿದಾಗ್ತಿತ್ತು. ಆದ್ರೆ ಕೇವಲ ನೀವು ಯಕ್ಷಲೋಕಕ್ಕೆ ಸಂಬಂಧಪಟ್ಟವರು ಎನ್ನುವುದರಿಂದ ಸಹಿಸಿಕೊಂಡ ನಾನು ಇನ್ನು ತಾಳ್ಮೆಯ ಕಟ್ಟೆ ಒಡೆದಿದೆ. ನಿಮ್ಮನ್ನು ಕೊಲ್ಲುವುದಿಲ್ಲ, ನೀವು ಜೀವಚ್ಛವವಾಗಬೇಕು. ಧರ್ಮಕ್ಷೇತ್ರವಾಗಿರುವಂತಹ ಭೂಲೋಕ
ಲೋಕದಲ್ಲಿ ಗರ್ಭವಾಸವೇ ಮುಂತಾದ ದುರ್ಬರ ದುಃಖಗಳಿಗೆ ಒಳಗಾಗಿ ನರಮಾಂಸ ಭಕ್ಷಣೆಯನ್ನು ಮಾಡುವಂತಹ ಮಂದಿಸಲಿ ಮುನಿನಾದ ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಯಾವ ಹೆಣ್ಣು ಮಕ್ಕಳು ಕೂಡ ಮುತ್ತೈದೆಯಾಗಿ ಬಾಳಬೇಕು, ಬದುಕಬೇಕು ಎನ್ನುವಂತಹ ಆಸೆಯನ್ನು ಕಟ್ಟಿಕೊಳ್ಳುವುದು ಅದು ಅಪರಾಧವಲ್ಲವಲ್ಲ. ನಾನು ಅಂತಹ ಆಸೆಯನ್ನೇ ಕಟ್ಟಿಕೊಂಡವನು. ಆದರೆ ನನ್ನ ಪತಿಯ ವಿಯೋಗದ ದುಃಖವನ್ನು ಸಹಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಾಗಲಿಲ್ಲ. ಹಾಗಾಗಿ ಮಕ್ಕಳಿರುವರನ್ನು ಕರೆದುಕೊಂಡು ನಿಮ್ಮ ಬಳಿ ಬಂದೆ. ಯಕ್ಷಕುಮಾರಿ ಎನ್ನುವಂತಹ ಅಹಂಕಾರದ ಪಿತ್ತ ನನ್ನ ನೆತ್ತಿಗಡರಿತ್ತು. ಕೋಪದಿಂದ ಶಾಪವನ್ನೇ ಕೊಟ್ಟಿರ. ಅಹಂಕಾರದ ಪಿತ್ತವದು ಕರಗಿ ನೀರಾಗಿ ಹೋಯಿತು. ಅಂಬೆಗಾಲಿಡುವಂತಹ ಮಗುವನ್ನು ತನ್ನ ತಾಯಿಯ ಎದೆಗೆ ತುಳಿದರೆ ಆ ತಾಯಿ ಆ ಮಗುವನ್ನು ಮತ್ತೆ ಘಾಸಿಗೊಳಿಸುತ್ತಾಳೆ, ಇಲ್ಲವಲ್ಲ ಮತ್ತಷ್ಟು ಮುದ್ದಿಸುತ್ತಾಳೆ, ಪ್ರೀತಿಸುತ್ತಾಳೆ. ನಮ್ಮನ್ನು ನಿಮ್ಮ ಮಕ್ಕಳು ಎನ್ನುವ ಹಾಗೆ ಭಾವಿಸಿಕೊಳ್ಳಿ. ಮಾಡಿತು ಅಪರಾಧವಾಯಿತು, ಕ್ಷಮಿಸಿ ಬಿಡಿ. ಕ್ಷಮಿಸಿ. ಮುನಿ ಕರಣ ದ್ರವಿಸೋ ಉತ್ತರಿಸಬೇಕು. ಮುನಿ ಬಲದ ಕರಣ ದ್ರವಿಸೋ ವನಿತೆಗೆ ಮುಂದೆ ಲೋಕ ಜನತೆಗೆ ಇಳಿವನು ವನ ಜನ ಜಗದ ಜನತೆಯನ್ನು ತಳಿಸಲು ಇಳಿವ ವನಿತೆಗೆಲ್ಲರೂ ಮುಂದೆ ಲೋಕದ ಜನತೆಯನ್ನು ತರಿದರು ಇಳಿವನು ವನ ಜನವ ಮುನಿಪನಂತ ಕರಣ ದ್ರವಿಸೇ ಉತ್ತರಿಸಬೇಕು ಮುನಿಗಳೇ, ಉತ್ತರಿಸಬೇಕು. ಯಕ್ಷರಾಜಕುಮಾರಿ ತಂದೆ ಹೇಳಮ್ಮ. ಸಾತ್ವಿಕನಾದವ ಯಾವತ್ತೂ ಮರ್ದನವನ್ನು ಮಾಡುವುದಕ್ಕೆ ಮುಂದಾಗುವುದಿಲ್ಲ. ನಿನ್ನ ಗಂಡ ಮಾಡಿದಂತಹ ತಪ್ಪಿಗೆ ಒಂದು ಶಾಸ್ತಿರೂಪವಾದಂತಹ ಪ್ರಕರಣ ನಡೆದಲ್ಲಿ ಅವರ ಪ್ರಾಣವೇ ಹೋಯಿತು. ಸಂಯಮಿಯಾಗಿದ್ದೆ, ಆದಷ್ಟು ತಾಳ್ಮೆಯಿಂದ ಇದ್ದೆ. ನಿಮ್ಮ ವರ್ತನೆ ನನ್ನ ತಾಳ್ಮೆಯ ಕಟ್ಟೆಯನ್ನು ಒಡೆಯಿತು ಮಕ್ಕಳೇ. ಶಾಪವಾಕ್ಯ ಎನ್ನುವುದು ಬಿರುಸಾಗಿ ನನ್ನ ನುಡಿಯಿಂದ ಹೊರಗೆ ಬಿದ್ದಾಯಿತು. ಮಾತು ಆಡಿದರೂ ಹೋಯಿತು, ಮುತ್ತು ಒಡೆದರೂ ಹೋಯಿತು. ನಿಜ. ಶಾಪದಂತೆ ನೀನು ಭೂಲೋಕದಲ್ಲಿ
ರಕ್ಕಸರಾಗಿ ಹುಟ್ಟಲೇಬೇಕು. ಹಾಗಾದ್ರೆ ಕೊಟ್ಟಂತಹ ಶಾಪಕ್ಕೆ ಪರಿಹಾರವೆನ್ನುವುದಿಲ್ಲವೇ? ಪರಿಹಾರ ಇಲ್ಲ ಅಂತ ತಿಳಿಬೇಡಿ. ಹೇಗೆ? ಇಂದೋ ನಾಳೆಯೋ ಅಂತ ನೀವು ಯೋಚಿಸಬೇಡಿ. ಮತ್ತೆ ಎಂದಾದರೊಂದು ದಿನ ನಿಮ್ಮ ಶಾಪಕ್ಕೆ ಪರಿಹಾರ ಇದೆ ಮಕ್ಕಳೇ. ಯಾವ ರೀತಿ? ಜಗದೋದ್ಧಾರದ ಕಲ್ಯಾಣ ಮೂರ್ತಿ, ಪ್ರಪಂಚವನ್ನೇ ಆವರಿಸಿ ನಿಲ್ಲಬಹುದಾದಂತಹ ಅದ್ಭುತವಾದ ಶಕ್ತಿ ಜಗದಾಭಿರಾಮನಾಗಿ ಲೋಕಾಭಿರಾಮನಾಗಿ ಇಳಿದು ಬರುವುದಕ್ಕಿದ್ದಾನೆ. ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸುವವನಿದ್ದಾನೆ. ರಾಮ ಎನ್ನುವಂತಹ 2 ಅಕ್ಷರದ ಮಹಾತ್ಮೆ ಏನು ಬಲ್ಲಿರ? ರಾಮನೆಂದರೆ ಮರಣವನ್ನು ಪರಿಹರಿಸುವ ಮಂತ್ರವಾಗುತ್ತದೆ. ರಾಮನೆಂದರೆ ಸಕಲ ದುರಿತವನ್ನು ಹೋಗಲಾಡಿಸುವ ಮಂತ್ರವಾಗ್ತದೆ. ರಾಮನೆಂದರೆ ವಾಲ್ಮೀಕಿಯನ್ನು ಉದ್ಧರಿಸಿದ ಮಂತ್ರವಾಗ್ತದೆ. ರಾಮನೆಂದರೆ ಕಾರುಣ್ಯ ಮೂರ್ತಿಗಳಿಗೆ ಸುಜ್ಞಾನಿಗಳಿಗೆ ಜ್ಞಾನವನ್ನೀವ ಮಂತ್ರವಾಗ್ತದೆ. ರಾಮನೆಂದರೆ ವಿಗಡ ರೋಗಗಳ ನಿವಾರಣೆಗೆ ಬೇಕಾದಂತಹ ಮಂತ್ರವಾಗ್ತದೆ. ಬ್ರಹ್ಮಾಂಡದ ಬೆಳಕೆ ಕೌಸಲ್ಯಾದೇವಿಯ ಗರ್ಭವೈಕುಂಠದಿಂದ ಬಯಲಾಗ್ತದೆ ಮಕ್ಕಳೇ. ಮುಕ್ಕೋಟಿ ಬರ್ತಿಲರ ಮನದ ಬಯಕೆ ಅರಳಿ ಹೂವಾಗುತ್ತದೆ. ಮನು ಮುನಿಗಳ ಮನೋರಥ ಸಾಕಾರವಾಗ್ತದೆ. ಸಜ್ಜನರ ಸಂಕಲ್ಪ ಎನ್ನುವುದು ಸಾರ್ಥಕವಾಗುತ್ತದೆ. ಕಗ್ಗತ್ತಲೆಯ ಕಾಲಿಮೆ ಕರಗಿ ನೀರಾಗುತ್ತದೆ. ಮಾನವನಾಗಿ ಬೈದಾಡಬಹುದಾದಂತಹ ಮಾಧವನ ದರ್ಶನ ನಮ್ಮೆಲ್ಲರ ಪಾಲಿಗಾಗ್ತದೆ. ರಾಮನೆಂದರೆ ಅದ್ಭುತ ಆಕರ್ಷಣೆ. ರಾಮನೆಂದರೆ ಪವಾಡ ಚುಂಬಕ ಶಕ್ತಿ. ರಾಮನೆಂದರೆ ಮಂತ್ರ ತತ್ವ ರಹಸ್ಯ ತಪಸ್ಸು. ರಾಮನೆಂದರೆ ಮಹಿಮೆ ಮಹತ್ವ. ರಾಮನೆಂದರೆ ಪ್ರಣಯ ಸ್ವರೂಪ. ರಾಮನೆಂದರೆ ಪ್ರಣವ ಸ್ವರೂಪ. ರಾಮನೆಂದರೆ ಸಿಟ್ಟಿನ ಬೆಟ್ಟ. ರಾಮನೆಂದರೆ ಶೃಂಗಾರ ಸಾಗರ. ರಾಮನೆಂದರೆ ಕಾರುಣ್ಯದ ಒಡಲು. ರಾಮನೆಂದರೆ ಮೋಹಮುದ್ಗರ. ರಾಮನೆಂದರೆ ಅರ್ಥಶಾಸ್ತ್ರದ ಆಕರ. ರಾಮನೆಂದರೆ ರಾಜತಂತ್ರ ಸಮುಚ್ಚಯ. ರಾಮನೆಂದರೆ ಧರ್ಮದ ಬೇರು, ಆನಂದದ ತೇರು, ಮಹಿಮೆಯ ಮೇರು, ಶರಣರ ಸೂರು, ದಾಹದ ನೀರು, ಪತಿತರ ಪಾವನ ಮಾರ್ಗದ ಏರು. ಅಂತಹ ರಾಮನ ಶಸ್ತ್ರಾಘಾತದ ಮೂಲಕವಾಗಿ ನಿಮ್ಮದ್ದಾದಂತಹ ಈ ತನು ಮಾಯವಾಗ್ತದೆ. ದಿವ್ಯೋತ್ತಮವಾದಂತಹ ದೇವಲೋಕದ ದಿವ್ಯ ಶರೀರ ಪ್ರಾಪ್ತವಾಗ್ತದೆ. ರಾಮನ ದರ್ಶನ, ಲೋಕಾಭಿರಾಮನ ಅನುಗ್ರಹ ಯಾವ ಕಾಲಕ್ಕಾಗ್ತದೆ ಅಂತ ನಿರೀಕ್ಷೆಯಲ್ಲಿ ಮಕ್ಕಳೇ. ಮಕ್ಕಳೇ, ಅಮ್ಮ, ಈ ರಸೆಯಲ್ಲಿ ಋಷಿವಾಕ್ಯ ಯಾವತ್ತೂ ತಪ್ಪಾಗುವುದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ ಇಲ್ಲ. ಭೂಮಿಯಲ್ಲಿ ದಾನವರಾಗಿ ನಾವು ಹುಟ್ಟಲೇಬೇಕು. ಇದು ಋಷಿಯ ಶಾಪ. ಸತ್ಯ. ನೋಡಿದೀರಾ, ಕ್ಷಣ ಕ್ಷಣಕ್ಕೂ ನಮ್ಮ ದೇಹದಲ್ಲಿ ಬದಲಾವಣೆಗಳು ಕಾಣಿಸುತ್ತಾ ಇದೆ. ರಾಕ್ಷಸತ್ವವೆನ್ನುವುದು ನಮ್ಮ ದೇಹವನ್ನು ಆವರಿಸಿಕೊಳ್ಳುತ್ತಾ ಇದೆ.